ನಮಸ್ಕಾರ ದೇವರು. ನಮ್ಮ ಜೊತೆಯಲ್ಲಿ ಕೀರ್ತಿ ಶಂಕರಘಟ್ಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ ಅವರೇ, ನಾವು ಇದೇ ಮಹಾಭಾರತ ವೇದಿಕೆಯಲ್ಲಿ ಕೂತ್ಕೊಂಡು ನೀವು ಕೂಡ ಹೇಳಿದ್ರಿ, ನಾವು ಕೂಡ ಹೇಳಿದ್ವಿ, ಹೆಣ್ಣು ಮಕ್ಕಳಿಗೆ ನ್ಯಾಯ ಅಂತ ಹೇಳಿ ಕೆಲ ಹೋರಾಟಗಾರರು ಕೆಲ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಲಿಸ್ಬಿಟ್ರು ಅಂತ ಹೇಳಿ. ಅದಕ್ಕೆ ತಾಜಾ ಜೀವಂತ ಉದಾಹರಣೆ ಸುಜಾತಾ ಭಟ್ ಅವರು. ಇವತ್ತು ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ, ಮುಂದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೇಳಿದ ತಪ್ಪು, ಹೇಳಿದ ಸುಳ್ಳಿಗೆ ಪಶ್ಚಾತ್ತಾಪ ಇದ್ರೂ ಕೂಡ ಆ ಪಶ್ಚಾತ್ತಾಪದಿಂದ ಆಚೆ ಬಂದು ನಾರ್ಮಲ್ ಬದುಕು ನಡೆಸೋದು ಹೇಗೆ ಗೊತ್ತಾಗ್ತಿಲ್ಲ ಈ ಹಿರಿ ಜೀವಕ್ಕೆ. ಈ ಪರಿಸ್ಥಿತಿಗೆ ಯಾರನ್ನು ಹೊಣೆ ಮಾಡೋದು? ಇಲ್ಲ ಅಂದ್ರೆ ಇದರಲ್ಲಿ ಸ್ವಲ್ಪ ಸ್ವಯಂಕೃತ ಅಪರಾಧವೂ ಇದೆ. ಅಟ್ ದ ಸೇಮ್ ಟೈಮ್ ಸಿಚುವೇಶನ್ ನ ಲಾಭ ನಾನು ಯಾವಾಗ್ಲೂ ಕೇಳ್ತೀನಿ. ಧರ್ಮಸ್ಥಳದ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ ಕೂಡಲೇ ಅವ್ರು ಹೇಗೆ ನೀಟಾಗಿ ತಿಮ್ರೋಡಿ ಮತ್ತು ಮಠಣ್ಣನವ್ರ ಗ್ಯಾಂಗಿಗೆ ಸಿಗ್ತಾರೆ ಅಂತ ಇದನ್ನ ನಾನು ಸಾಕಷ್ಟು ಕೇಳ್ತೀನಿ. ಸೊ ಹಾಗೆ ಇವರ ವಿಚಾರದಲ್ಲಿ ಏನವ್ರು ಹೇಳ್ತಾರೆ, ಶಿವಶಂಕರ್ ಅಂತ ಒಬ್ರು ಸ್ಟಾರ್ಟಿಂಗ್ ಅಲ್ಲಿ ಸ್ಕ್ರಿಪ್ಟ್ ಮಾಡಿದ್ರು. ಅವ್ರೇನು ಉದ್ದೇಶ ಇತ್ತು ಧರ್ಮಸ್ಥಳದ ವಿರುದ್ಧ ಗೊತ್ತಿಲ್ಲ. ಆದ್ರೆ ನಾನು ಹೇಳೋದು, ಆ ವಿಡಿಯೋ ಎಲ್ಲಿ ತಲುಪಬೇಕಿತ್ತೋ ಅವ್ರಿಗೆ ತಲುಪಿತ್ತು. ಅವರು ನೇರವಾಗಿ ಇವ್ರನ್ನ ಹುಡುಕೊಂಡು ಇವ್ರ ಮನೆಗೆ ಬರ್ತಾರೆ ಅಂತಂದ್ರೆ, ಇವ್ರ ಆರಂಭದಲ್ಲಿ ಏನ್ ಹೇಳಿದ್ರು, ಅವ್ರು ನಮ್ಮ ಹತ್ರ ಬಂದ್ರು ಸುಜಾತ ಭಟ್ ಅಂತ ಹೇಳ್ತಾ ಇದ್ರು. ಈಗ ಅವ್ರು ಸ್ಪಷ್ಟ ಕೊಡ್ತಾ ಇದ್ರು, ಇಲ್ಲ ನಾನು ಹೋಗಿದ್ದಲ್ಲ, ಅವರೇ ಬಂದಿದ್ದು ನನ್ನ ಹತ್ರ ಅಂತ. ಬಂದಾಗ ಇವ್ರದ್ದು ಪರಿಕಾ ಸಂಬಂಧಪಟ್ಟ ಹಾಗೆ ಏನು ಆಸ್ತಿದು ವಿಚಾರಗಳಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರು ಹೇಗಾದ್ರೂ ಮಾಡಿ ಧರ್ಮಸ್ಥಳದ ಮೇಲೆ ಇವ್ರಿಗೆ ಒಂದ್ ಸಣ್ಣ ಬೇಸರ ಅನ್ನೋ ಕೋಪ ಇತ್ತಲ್ಲ, ತಂದೆಯಿಂದ ಆಗಿರೋ, ಅಂದ್ರೆ ಒಂದು ಧರ್ಮಸ್ಥಳದವ್ರು ಮಾಡಿರೋದಲ್ಲ, ಇವ್ರ ತಂದೆಯವ್ರು ಕೊಟ್ಟರು ಆಸ್ತಿ. ಆದ್ರೂ ಅದೊಂದು ಇದರಿಂದ ಸಿಗಬಹುದೇನೋ ಅನ್ನೋ ಆಸೆಗೆ ಇವ್ರು ಹೋದಾಗ ಇವರನ್ನ ಬಳಸ್ಕೊಂಡ ರೀತಿ, ನಾನು ಹೇಳ್ತಾರೆ, ಈ ಪಶ್ಚಾತ್ತಾಪ ಅನ್ನೋ ಹೊರಡಿದ್ಯಲ್ಲ, ಈ ಪಶ್ಚಾತ್ತಾಪ ಇದು ಈಗ ಈ ಇದರಲ್ಲಿ ಎರಡನೇವ್ರು ಇವ್ರು ಹೇಳ್ತಾ ಇರೋದು. ಮೊದಲಿಗೆ ಚಿನ್ನೆ ಹೇಳ್ದ, ನಾನು ಪ್ರಾಯಶ್ಚಿತ್ತಕ್ಕೋಸ್ಕರ ಬಂದೆ ಅಂತ ಹೇಳಿ, ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಯಾಕೆ ಇವ್ರ ಜೊತೆ ಸೇರ್ಕೊಂಡೆ. ಸುಜಾತ ಭಟ್ ಅವ್ರ ವಿಚಾರದಲ್ಲೂ ಅದೇ ತರದ ಮೇಲ್ನೋಟಕ್ಕೆ ಹಂಗೆ ಕಾಣ್ತಾ ಇದೆ ಈಗ ಆಸ್ ಆಫ್ ನೌ. ನಾನು ಸುಜಾತ ಭಟ್ ಅವ್ರಿಗೆ ಕೇಳೋದೇನು ಅಂತಂದ್ರೆ, ಈಗ ನೀವು ಹತ್ರದಲ್ಲಿದ್ದು, ಅಂದ್ರೆ ನೀವು ಕುಸುಮಾವತಿ ಅವ್ರ ಮನೇಲಿದ್ದೆ ಅಂತಾನು ಈಗ ಅವ್ರಿಗೆ ಹೇಳ್ತಾ ಇದ್ದೀನಿ ಕೇಳಿದೆ ನಾನು. ಈಗ ಜಸ್ಟ್ ಹೇಳ್ತಾ ನಿಮ್ಮ ಡಿಸ್ಕಷನ್ ಕುಸುಮಾವತಿ ಅವ್ರ ಮನೇಲೂ 4 ದಿನ ಉಳ್ಕೊಂಡಿದ್ದೆ ನಾನು ಅಂತ ಹೇಳ್ತಾ ಇದ್ರು. ಆಮೇಲೆ ಅಲ್ಲಿದ್ದು ದೆಹಲಿಯಿಂದ ಹೋಗಿ ಬಂದು ಅಲ್ಲಿ ಏನೇನಾಗಿದೆ ಅವೆಲ್ಲವನ್ನು ನೋಡಿದ್ದಾರೆ. ಸೊ ನಾನು ಹೇಳೋದು, SIT ತನಿಖೆಯಲ್ಲಿ ಇವರು ಅಟ್ಲೀಸ್ಟ್ ಮುಂದಿನ ಸಹಕಾರಕ್ಕೆ ಅವಕಾಶ ಅಂದ್ರೆ ಈಗ ಯಾರು ಅವರ ಪರವಾಗಿದ್ರು ಅವರೇ ಸಂಚೆನೆಲ್ಲ ನೋಡಿದವರು ಬಂದು SIT ಎದುರುಗಡೆ ಸಾಕ್ಷಿಯನ್ನು ಹೇಳಿದಾಗ ಅದನ್ನ ಪ್ರಕಾರ ಕೇಸ್ ಸ್ವಲ್ಪ ಸ್ಟ್ರೆಂತ್ ಬರ್ಬೋದೇನು ಅಂತ. ಹಾಗಾಗಿ ಆರ್ ಕನ್ನಡ ಮೂಲಕ ನಾನು ಕೇಳೋದೇನು ಅಂತಂದ್ರೆ, ಸುಜಾತ ಭಟ್ ಅವ್ರನ್ನ, ಯಾಕೆ ನೀವು SITಗೆ ಈ ವಿಚಾರದಲ್ಲಿ ಏನೇನ್ ಮಾಡಿದ್ರು? ಸಾಕಷ್ಟು ವಿಚಾರಗಳು ಮುಚ್ಚಿಟ್ಟಿರ್ಬೋದು, ಅವ್ರು ಇವತ್ತಿನವರೆಗೂ ಯಾರು ಏನು ಒಳಗಡೆ ಇಲ್ಲ, ಒಬ್ರು ನೋಟಿಸ್ ಅಲ್ಲಿ ಹೊರಗಡೆ ಇದ್ದಾರೆ, ಸೆಕೆಂಡ್ರಿ ಅದೇನೇ ಇದ್ದಿರ್ಬೋದು. ಬಟ್ ಯಾಕೆ ಇವರ ಕೇಸಿನ ಮಾತ್ರ ಬದಿಗಿಟ್ಟು ಇವ್ರು ಹೋಯ್ತು ಬಿಡಿ, ಅನನ್ಯ ಭಟ್ ಕೇಸ್ ಮುಗೀತು, ಯಾಕೆ ಈ ಷಡ್ಯಂತ್ರದ ಕೇಸ್ನಲ್ಲಿ ಇವ್ರು ಏನೇನ್ ಮಾಡಿದ್ರು ಅನ್ನೋದನ್ನ ಇವರು SITಲಿ ಒಂದಿಷ್ಟು ತನಿಖೆಗೆ ಸಹಕಾರ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ. ಅವ್ರ ಉತ್ತರ ಕೊಡ್ಲಿ. ನೀವು ಸಂಪರ್ಕದಲ್ಲಿ ಕೀರ್ತಿ ಅವರೇ, ಅಂದ್ರೆ ನಿಮಗೆ ಗೊತ್ತಾಗಿದೆ ಕೆಲವರು ಅಲ್ಲಿ ವ್ಯವಸ್ಥಿತವಾಗಿ ಸುಳ್ಳು ಹೇಳೋರು ಹೇಳ್ಕೊಡೋರು ಇದ್ದಾರೆ ಅಂತ. ಆ ವಿಚಾರವನ್ನು ನೀವು ಯಾಕೆ ಹೇಳಬಾರ್ದು SIT ಮುಂದೆ ಅಂತ? ನಾನು ಹೋಗುವ ಅವಕಾಶ ನಾನು ಹೋಗಬೇಕು ಅಂತಲೂ ಇದ್ದೀನಿ SITಗೆ. ಇನ್ನೊಮ್ಮೆ ಹೋಗಿ ನಾನು ಸ್ವತಃ ನಿಮಗೇನಾದರೂ ಅವರೇ ಹೇಳಿದ್ದಾರೆ, ನನಗೆ SIT ಅವರೇ ಹೇಳಿದ್ದಾರೆ, ನಿಮಗೇನಾದರೂ ಮಧ್ಯದಲ್ಲಿ ಏನಾದರೂ ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ಇದು ಬಂದರೆ ನಮಗೆ ಇನ್ಫಾರ್ಮೇಷನ್ ಕೊಡಿ, ನೀವು ನಮ್ಮ ಹತ್ರ ಬಂದು ಹೇಳ್ಕೊಡಿ ಅಂತಲೂ ಹೇಳಿದ್ದಾರೆ. ಅದು ನನಗೆ ನೆನಪಿದೆ. ಸೊ ನೀವು ಹೋಗಿ ಮಠಣ್ಣನವರವರು ಹಾಗೆ ಕೆಲ ಯೂಟ್ಯೂಬ್ನವರು ನಮ್ಮನ್ನ ದಿಕ್ಕ ತಪ್ಪಿಸಿದ್ರು ಅನ್ನೋದನ್ನ ಹೇಳ್ತೀರಾ SIT ಮುಂದೆ? ನಾನು ಹೇಳಿದ್ದೀನಿ ಅವರಿಗೆ, ಆಲ್ರೆಡಿ ಹೇಳಿದ್ದೀನಿ. ಕೆಲವು ವಿಚಾರಗಳನ್ನು ನಾನು SITಯಲ್ಲಿ ಕೂಲಂಕುಷವಾಗಿ ನಾನು ಹೇಳಿದ್ದೀನಿ. ಯಾವುದಕ್ಕೆ ಇವರು ಕುತಂತ್ರ ಮಾಡಿದ್ದಾರೆ, ಏನಕ್ಕೆ ಇದು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು SITಯಲ್ಲಿ ನನ್ನನ್ನು ಇಂಟ್ರೋಗೇಟ್ ಮಾಡಿದವಾಗ ನಾನು ಹೇಳಿದ್ದೀನಿ. ನಾನು ವ್ಯಕ್ತಿಗಳ ಹೆಸರನ್ನೇ ಹೇಳಿದ್ದೀನಿ. ನೀವು ಅವರು ಹೇಳಿದ್ದಾರೆ, ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ, FIR ಮಾಡ್ತೀರಾ ಅಂತಲೂ ಕೇಳಿದ್ದಾರೆ. ನಾನು ಅದಕ್ಕೆ ಹೇಳಿದ್ದೀನಿ, ನನಗೆ ಸ್ವಲ್ಪ ಕಾಲಾವಕಾಶ ಬೇಕು, ನಾನು ಇನ್ನೂ ಕೆಲವೆಲ್ಲ ವಿಚಾರಗಳು ನನ್ನ ಒಂದಿದ್ದಕ್ಕೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಎಲ್ಲ ನೋಡಿಕೊಂಡು ಅವರಿಗೆ ನಾನು ಸಪೋರ್ಟ್ ಮಾಡಬೇಕು ಅಂತಲೇ ಇದ್ದೀನಿ. ಅವರ ಇನ್ವೆಸ್ಟಿಗೇಷನ್ಗೆ ನಾನು ಏನು ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನು ನಾನು ಮಾಡಬೇಕು ಅಂತಲೂ ಇದ್ದೀನಿ. ಈಗ ಇನ್ ಬಿಟ್ವೀನ್ ಕೀರ್ತಿ ಅವರ ಸಂಪರ್ಕದಲ್ಲಿ ದಯಮಾಡಿ, ಈಗ ಇನ್ ಬಿಟ್ವೀನು ಒಬ್ರು ಮತ್ತೊಬ್ಬ ಮುಸುಕುದಾರಿ ಮಹಿಳೆ ಬಂದ್ರು, ಅವರು ಕೂಡ SIT ತನಿಖೆಗೆ ಒಳಪಟ್ರು. ಬಟ್ ಅವ್ರು ಮಾಡ್ತಿರೋ ಆರೋಪ ಏನು ಅಂತಂದ್ರೆ, SIT ಅಧಿಕಾರಿಗಳು ಸರಿಯಾಗಿ ನಡೆಸ್ಕೊಳ್ತಿಲ್ಲ, ಯಾರು ಸಾಕ್ಷ್ಯ ಹೇಳಕ್ ಹೋಗ್ತಾರೆ, ದೂರ ಹೇಳಕ್ ಹೋಗ್ತಾರೆ, ಅವ್ರನ್ನ ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಿದ್ದಾರೆ, SIT ಅಧಿಕಾರಿಗಳೇ ತನಿಖೆಯ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ಹೇಳಿ. ನಾನು ಅವ್ರ ಬಗ್ಗೆ ಪ್ರಶ್ನೆ ಕೇಳೋದಿಲ್ಲ. ನೀವು ಕೂಡ SIT ತನಿಖೆಯನ್ನು ಎದುರಿಸಿರೋದ್ರಿಂದ ಅಧಿಕಾರಿಗಳು ತನಿಖೆ ಸರಿಯಾಗಿ ಮಾಡ್ತಿದಾರ? ನಿಮ್ಮ ಮೇಲೆ ಏನಾದ್ರು ಒತ್ತಡ ಹಾಕಿದ್ದು, ನಿಮ್ಮ ಹತ್ರ ಬಲವಂತವಾಗಿ ಏನಾದರೂ ಹೇಳಿಸಿದ್ದು, ಹಾಗೇನಾದರೂ ಒತ್ತಡ ಹೇರಿದ್ರ SIT ಅಧಿಕಾರಿಗಳು? ನಾನೊಂದು ವಿಚಾರ ನಿಮ್ಮ ಹತ್ರ ಹೇಳಬೇಕಾಗುತ್ತೆ.
ಏನು ಅಂತ ಹೇಳಿದರೆ SIT ಅಧಿಕಾರಿಗಳು ಪ್ರತಿಯೊಬ್ಬರು A ಗ್ರೇಡ್ ಅಧಿಕಾರಿಗಳು. ಯಾರೂ ದಾರಿ ತಪ್ಪಿಸೋಕ್ಕೆ ಆಗೋದಿಲ್ಲ, ಅವರನ್ನು ಯಾರು ದಾರಿ ತಪ್ಪಿಸ್ಲಿಕ್ಕೂ ಆಗೋದಿಲ್ಲ. ಯಾವ ಒಂದು ಇದರಿಂದನೂ ಅವರನ್ನು ದಾರಿ ತಪ್ಪಿಸ್ಲಿಕ್ಕಾಗಲ್ಲ. ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾನೇ ಇದ್ದಾರೆ. ಯಾರ್ಯಾರನ್ನು ಕರೆದು ಇನ್ವೆಸ್ಟಿಗೇಟ್ ಮಾಡಬೇಕು. ಅವರಿಂದ ನನಗೆ ಆ ಅಮ್ಮ ಹೇಳ್ತಾ ಇದ್ದಾಳಲ್ಲ, 100ಕ್ಕೆ 100 ಸುಳ್ಳು. ಮುಸುಕುದಾರಿ ಮಹಿಳೆ ಹೌದು, 100ಕ್ಕೆ 100 ಆಕೆ ಏನೋ ನಂಜಮ್ಮನೋ ಅಥವಾ ಪಾರ್ವತಿನೋ ಏನೋ ಆಕೆ ಹೆಸರು ಹೇಳ್ತಿದ್ದಾರೆ ಗೊತ್ತಿಲ್ಲ, ಬಟ್ ಆಕೆ ಹೇಳ್ತಿರೋದು ಸುಳ್ಳು. ಯಾರು ಆ ರೀತಿ ನಡ್ಕೊಂಡೂ ಇಲ್ಲ, ನಡ್ಕೊಳ್ಳೋದೂ ಇಲ್ಲ. ಕೀರ್ತಿ ಅವ್ರ ನಿಮ್ಮ ಮೇಲೆ ಒಂದು ಆರೋಪ ಇದೆ, ಹಾಗೆ ನಾಳೆ ದಿನ ರಿಪಬ್ಲಿಕ್ ಕನ್ನಡದ ಮೇಲೂ ಕೂಡ ಆರೋಪ ಬರಬಹುದು. ನೋಡಿ, ಸುಜಾತಾ ಭಟ್ ಅನ್ನೋ ಮಹಿಳೆಯನ್ನ ದುಡ್ಡು ಕೊಟ್ಟು ಕರೆಸಿದ್ದೆ ಕೀರ್ತಿ ಅವರು. ಯಾಕಂದ್ರೆ ನೀವು ಇತ್ತೀಚೆಗೆ ಅವ್ರನ್ನ ಭೇಟಿಯಾಗ ಒಂದು ಫೋಟೋ ಹಾಕಿದ್ರಿ. ಈಗ ಗೊತ್ತಾಯ್ತಾ ಆಕ್ಚುಲಿ ಇದ್ರ ಹಿಂದಿರೋ ಸೂತ್ರಧಾರ ಯಾರು ಅಂತ ಹೇಳಿ ನಿಮ್ಮನ್ನ ಟ್ಯಾಗ್ ಮಾಡಿದ್ದಾರೆ. ನಾಳೆ ದಿನ ರಿಪಬ್ಲಿಕ್ ಕನ್ನಡ ಕೂಡ ಯಾರಿಂದಲೋ ದುಡ್ಡಿಸ್ಕೊಂಡ್ಬಿಟ್ಟು ಸುಜಾತಾ ಭಟ್ ಅವ್ರ ಕೈಲಿ ಹಿಂಗೆಲ್ಲ ಹೇಳಿಸ್ತಿದ್ದಾರೆ ಅಂತ ಕೂಡ ಆರೋಪ ಬರಬಹುದು. ಅದಕ್ಕೆ ಉತ್ತರ ಕೊಡಿರಂತೆ. ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಇಂದ ಬಂದ್ಮೇಲೆ ಈ ಬಗ್ಗೆ ಉತ್ತರ ಸುಜಾತಾ ಭಟ್ ಅವರು ಕೊಡ್ಲಿ, ಕೀರ್ತಿ ಅವರು ಕೊಡ್ಲಿ. ಬ್ರೇಕ್. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಅವರು ಇದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ ಕೀರ್ತಿ ಶಂಕರ್ ಘಟ್ಟ ಅವರು. ಕೀರ್ತಿ ಅವರೇ, ಮೊನ್ನೆ ಸುಜಾತಾ ಭಟ್ ಅವರನ್ನ ಭೇಟಿ ಆಗ್ತೀರಿ, ಒಂದು ಫೋಟೋ ತೆಗೆಸ್ಕೊಳ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಿ. ಅದಕ್ಕೆ ಟ್ಯಾಗ್ಗಳು ಹೆಂಗ್ ಬರ್ತಾ ಇದೆ ಅಂದ್ರೆ, ಈಗ ಗೊತ್ತಾಯ್ತಾ ಸುಜಾತಾ ಭಟ್ ಅವರ ಕೈಯಲ್ಲಿ ಹಸಿ ಸುಳ್ಳು ಹೇಳಿಸ್ದ ಅಸಲಿ ಸೂತ್ರಧಾರ ಯಾರು, ಹಿಂಗೆ ಬರೆದಿದ್ದಾರೆ ಜನ. ಸುಜಾತಾ ಭಟ್ ಅವರು ಅವರ ಮೊದಲನೇ ವಿಡಿಯೋ ಯಾವ್ದೋ ಆಯ್ಕರು ನಾಡು ಅಂತ ಮಾಡಿದ್ರಂತಲ್ಲ, ಅದನ್ನ 1.5 ವರ್ಷದ ಕೆಳಗಡೆ 2 ವರ್ಷದ ಕೆಳಗಡೆ ಮಾಡಿದ್ದಾರೆ. ಆ ಟೈಮಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಮಾತಾಡ್ತಾನೂ ಇರಲಿಲ್ಲ, ನಮಗದು ಗೊತ್ತೂ ಇರಲಿಲ್ಲ. ಹಾಗೆ ಬಂದವರು ಅವರು ಅಚಾನಕ್ ಆಗಿ ನನ್ನನ್ನು ನೋಡೋದು. ಇನ್ಫ್ಯಾಕ್ಟ್ ನನಗೆ ಅವಾಜೇ ಹಾಕಿದ್ರು ಸ್ಟಾರ್ಟಿಂಗ್ ಅಲ್ಲಿ. ನನಗೆ ಅವಾಜೇ ಹಾಕಿದ್ರು ಫಸ್ಟ್, ನೀನು ಕಿರಿಕಿರ್ತಿಯಲ್ಲ ಶಿವಮೊಗ್ಗ ತಾನೇ ನಿಂದು, ಗೊತ್ತುಂಟು ನಂಗೆ ಅಂತ. ಅದಕ್ಕೆ ಹೇಳಿದೆ, ಯಾಕೆ ಗೊತ್ತುಂಟ ಅಂತ, ನೀವು ಯಾಕೆ ಇಲ್ಲೇ ಇದೀನಲ್ಲ, ಏನ್ ಕೇಳ್ಬೇಕು ಕೇಳಿ, ಏನ್ ಹೇಳ್ಬೇಕು ಕೇಳಿ, ನಾನೇನಾದ್ರೂ ನಿಮ್ಗೆ ಏನಾದ್ರು ಬೇರೆ ಹೇಳಿದಿನ? ನೀವು ಇವತ್ತು ಹೇಳ್ತಾ ಇರೋದು ನಾನು ಅವತ್ತೇ ಹೇಳಿದ್ದೆ ಅಷ್ಟೇ, ಬಿಟ್ರೆ ನಿಮ್ಮ ಮೇಲೆ ಯಾವ್ದು ನನಗೇನು ದ್ವೇಷ ಆಗ್ಲಿ ಕೋಪ ಆಗ್ಲಿ ಖಂಡಿತವಾಗಿಯೂ ಇಲ್ಲ ಅಂತೆಲ್ಲ ನಾನು ಮಾತಾಡಿ, ಅದಾದ್ಮೇಲೆ ಇನ್ನೊಬ್ರು ನನ್ನ ಸೀನಿಯರ್ ಒಬ್ರು ಇದ್ರು, ಗಣೇಶ್ ಕಾಸರಗೋಡು ಅಂತ, ಅವ್ರು ನಾನು ಮಾತಾಡಿಸ್ಕೊಂಡು ಹಿಂಗೆ ಹೊರಗಡೆ ಬಂದ್ವಿ. ಆ ಟೈಮಲ್ಲಿ ಗಣೇಶ್ ಕಾಸರಗೋಡು ಸರ್ ಹೇಳಿದ್ರು ಫೋಟೋ ತಗೊಳ್ಳೋಣ ಅಂತ ಹೇಳಿ, ಎಲ್ಲ ಫೋಟೋ ತಗೊಂಡ್ವಿ. ಫೋಟೋ ತಗೊಂಡ್ಮೇಲೆ ಕೆಳಗಡೆ ಇಳಿದ ಮೇಲೆ ನಾನು ಸುಮಾರು ಹೊತ್ತು ಅವ್ರ ಜೊತೆ ಮಾತಾಡಿದೆ, 15 ನಿಮಿಷ ಹತ್ರ ಮಾತಾಡಿದೆ ಇವ್ರ ಜೊತೆಲಿ. ನನ್ಗೆ ಅನ್ನಿಸ್ತು ಅಂದ್ರೆ ಹೆಂಗೆ ನೋಡಿ, ಅವ್ರಿಗೆ ಅವತ್ತು ಕೇಳಿದೆ ನಾನು, ಆಟೋ ಕರೀಲ ಅಂತಂದೆ. ಅದಕ್ಕೆ ಅವ್ರಂದ್ರು, ಇಲ್ಲ ಬಸ್ಸಲ್ಲಿ ಹೋಗ್ತೀನಿ ನಾನು ಅಂತ. ಇಲ್ಲ, ಇತ್ತೀಚೆಗೆ ಹಂಗೆ ಕೇಳೋದು ಸ್ವಲ್ಪ ಡೇಂಜರೇ ಸರ್. ನಮ್ ರಿಪೋರ್ಟರ್ ಒಬ್ಬ ಪಾಪ ಮಹಿಳೆಗೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೇನೆ ಬೈಕ್ ತಗೊಂಡ್ಮೇಲೆ ನಿಮ್ಗೆ ನಮ್ ಕಾರ್ ಇದೆ ಆಫೀಸ್ದು ಡ್ರಾಪ್ ಮಾಡ್ಲಾ ಅಂದ್ರೆ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು 60 ವರ್ಷದ ನನ್ಗೆ ಡ್ರಾಪ್ ಕೊಡ್ತೀನಿ ಅಂತಂದ, ಕಾರ್ ಹತ್ತು ಅಂದ. ಅಂದ್ರೆ ಸೌಜನ್ಯ ತೋರ್ಸೋದು, ನಾನು ಆ ಹೆಣ್ಮಗಳ ಬಗ್ಗೆ ಹೇಳ್ತಿಲ್ಲ, ಭಾವನೆಗಳ ಬಗ್ಗೆ ಹೇಳ್ತಿದ್ದೀನಿ. ಸೌಜನ್ಯ ತೋರ್ಸೋದು ಕೂಡ ಇತ್ತೀಚೆಗೆ ಡೇಂಜರಸ್ ಅಂತ. ಅಂದ್ರೆ ಇವರ ಪರಿಸ್ಥಿತಿ ನನಗೆ ಎಷ್ಟು ಹೀನಾಯ ಅಂತ ಅನ್ಸುತ್ತೆ ಅಂತಂದ್ರೆ, ಈಗಿರುವ ಬುರ್ಡೆ ಗ್ಯಾಂಗ್ದು ಅವರು ಇವತ್ತು ಸುಜಾತಾ ಭಟ್ ಅವರನ್ನ ನಾವು ಕರ್ಕೊಂಡ್ ಬಂದಿದ್ದು ಅಂತ ಹೇಳ್ತಿದ್ದಾರೆ, ನಾಳೆ ಚಿನ್ನಯ್ಯನನ್ನು ನಾವೇ ಕಳಿಸಿದ್ದು ಅಂತ ಹೇಳಿದ್ರೆ ಏನು ಆಶ್ಚರ್ಯ ಇಲ್ಲ. ಆಮೇಲೆ ಈ ಪಶ್ಚಾತ್ತಾಪದ ಹಾದಿಯಲ್ಲಿ ಇನ್ನೂ ಸುಮಾರು ಜನ ಬರ್ಲಿಕ್ಕಿದ್ದಾರೆ. ಅವ್ರೆಲ್ಲರನ್ನೂ ಸಹಿತ ಇವ್ರು ಲಾಸ್ಟಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರ ಪರವಾಗಿದ್ರೆ ಅವ್ರ ಕಡೆಯವರು, ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ರೆ ಅವರು ನಮ್ಮ ಕಡೆಯವರು ಅನ್ನೋ ತರ ಮಾಡ್ತಾ ಇದ್ದಾರೆ ಇವರು. ಅಂಡ್ ನನ್ನ ಪರಿಚಯ ಸುಜಾತಾ ಭಟ್ ಅವರಿಗೆ ಯಾವಾಗ ಏನು, ಅವ್ರು ಫಸ್ಟ್ ಟೈಮ್ ನಾನು ನೋಡಿದ್ದೆಲ್ಲಿ ಸಿಕ್ಕಿದ್ದಲ್ಲಿ ಅಂದ್ರೆ ನೀವು ಡೀಟೇಲ್ ಆಗಿ ಅವರಿಗೆ ಕೇಳಿದ್ರೆ ಅವರು ಹೇಳ್ತಾರೆ. ಒಂದ್ ಚಿಕ್ಕ ಬ್ರೇಕ್ ಹೋಗಿ ಬಂದ್ಮೇಲೆ ಬಹುಶಃ ಅದಕ್ಕೆ ಉತ್ತರ ಬೇಕು. ಸುಜಾತಾ ಭಟ್ ಅವರೇ ಹೇಳ್ಬಿಡ್ಲಿ, ಕೀರ್ತಿ ಶಂಕರ್ ಘಟ್ಟ ಅವ್ರ ಪರಿಚಯ ಆಗಿದ್ ಯಾವಾಗ? ಹಾಗೆ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಬರೋಕ್ ಮುಂಚೆ ನಾವೇನಾದ್ರೂ ದುಡ್ಡಿಗೆ ಆಫರ್ ಮಾಡಿದ್ವಾ ಅಥವಾ ನಾವು ದುಡ್ಡಿಸ್ಕೊಂಡು ಏನಾದ್ರೂ ನಿಮ್ಮನ್ನ ಕರೆಸಿದ್ವಾ? ಉತ್ತರ ಕೊಡಿರಂತ. ಚಿಕ್ಕ ಬ್ರೇಕ್ ಆದ್ಮೇಲೆ ಇದಕ್ಕೆ ಉತ್ತರ ಕೊಡಿ. ಬ್ರೇಕ್. ಇದೊಂದು ಹೇಳ್ಬಿಡಿ, ಕೀರ್ತಿ ಶಂಕರ್ ಘಟ್ಟ ಅವರು ಸೂತ್ರಧಾರಿನ? ನೀವ್ ಹೇಳ್ತಿದ್ರಲ್ಲ ನಾನು ಕೇವಲ ಪಾತ್ರಧಾರಿ, ಕೀರ್ತಿನೋ ಅಥವಾ ಯಾರು ಧರ್ಮಸ್ಥಳದ ಪರವಾಗಿ ನಿಂತಿದ್ದಾರೆ? ಅವರು ನನಗೆ ಮೊನ್ನೆ ನಾನು ಅವರದ್ದು ಒಂದು ನಂಬರ್ ಸಿಕ್ತು ಅಂತ ಅವ್ರ ಹತ್ರ ಹೋದೆ. ನಾನೇನೋ ಒಂದು ಮಾತಾಡಬೇಕು ಅಂತ. ಆಯಿತು ಬನ್ನಿ ಅಂತ ಹೇಳಿದರು, ನಾನು ಹೋದೆ. ಅಲ್ಲೆಲ್ಲ ಮಾತಾಡಿ ಒಳಗಡೆ ಸ್ವಲ್ಪ ಒಳಗಡೆ ಹೋದ ಮೇಲೆ ಎಲ್ಲ ಮುಗಿಸ್ಕೊಂಡು ಇದಾಗುವಾಗ ಕೀರ್ತಿಯವರು, ನನಗೆ ಅವರು ಮುಖ ನೋಡಿದ್ದೀನಿ. ಕೀರ್ತಿ ಅಲ್ವಾ ನೀವು ಅಂತ ಕೇಳಿದೆ. ಹ್ಞೂ ಅಮ್ಮ ಅಂತ ಹೇಳಿದರು ಅವರು. ಅದಾದ ಮೇಲೆ ನಾನು, ಏಯ್ ನಿನಗಿದೆ ಕಣೋ ಅಂತ ಸುಮ್ಮನೆ ಹೀಗೆ ಒಂದು ಮಾತು ಹೇಳಿದೆ ಅಷ್ಟೇ. ಅದು ಸೀರಿಯಸ್ ಆಗಿ ಅಲ್ಲ, ಅವತ್ತೇ ಫಸ್ಟ್ ಭೇಟಿಯಾಗಿದ್ದು. ಪಾಪ ಅಲ್ಲಿಂದ ಅವರು ನನ್ನ ಒಂದು ಫೋಟೋ ತಗೊಳ್ತೀನಿ ಅಂತ ಹೇಳಿದರು. ಆಯಿತು ತಗೊಳ್ಳಿ ಅಂದೆ. ಬಟ್ ಅವರನ್ನು ಈ ರೀತಿ ಬ್ಲೇವ್ ಮಾಡೋದು, ಅವರು ದುಡ್ಡು ಕೊಟ್ಟಿದ್ದಾರೆ, ಅವರು ದುಡ್ಡನ್ನು ಕೊಟ್ಟುಬಿಟ್ಟು ನನ್ನನ್ನು ಇದು ಮಾಡಿದ್ದಾರೆ, ಇದೆಲ್ಲ ಸಂದೇಶ ಇದೆಯಲ್ವಾ? ಈಗ ಕೆಲವರು ಹಿಂಗೂ ಕೆಳಗಡೆ ಕಾಮೆಂಟ್ಗಳು ಮಾಡ್ತಿದ್ದಾರೆ, ಹುಂಡಿ ಕಾಸಿಸ್ಕೊಂಡಿರೋ ರಿಪಬ್ಲಿಕ್ ಕನ್ನಡ ಸೆಟಲ್ಮೆಂಟ್ ಮಾಡೋಕ್ ಸುಜಾತಾ ಭಟ್ರನ್ ಸ್ಟುಡಿಯೋ ಯಾವ ಸೆಟಲ್ಮೆಂಟ್ ಮಾಡಲಿಲ್ಲ. ನನಗೆ ಯಾವ ಸೆಟಲ್ಮೆಂಟು ಬೇಕಾಗಿಲ್ಲ. ನನಗೆ ಸ್ವಾಭಿಮಾನ ಇದೆ. ಯಾರು ಕಾಮೆಂಟ್ ಹಾಕಿದಾರೋ
ಅವರು ಸೆಟ್ಲ್ಮೆಂಟ್ ಆಗಿರ್ತಾರೆ ಬಿಟ್ಟು ನಾನು ಸೆಟ್ಲ್ಮೆಂಟ್ ಆಗೋಕ್ಕೆ ನಾನಲ್ಲ. ನಾನು ಯಾರ ಹತ್ರನೂ ಇವತ್ತು ಹೀಗೆ ಅಂತ ನಾನು ತಗೊಂಡಿಲ್ಲ. ನಾನು ಬೇಕಾಗಿದ್ರೆ ನಾನು ಸ್ವಾಭಿಮಾನಿಯಾಗಿ ಜೀವನ ನಡೆಸ್ತೀನಿ ಬೇಕಾಗಿದ್ರೆ. ವಸಂತ್ ಗೆಳೆಯಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಸಂತ್ ಗೆಳೆಯಾರ್ ಅವರೇ, ನೀವು ಕೂಡ ಮಹಾಭಾರತದಲ್ಲಿ ಅನೇಕ ಬಾರಿ ಹೇಳಿದ್ರಿ, ಅಮಾಯಕರನ್ನ ಬಳಕೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತರ ಮಾಡ್ತಾ ಇದ್ದಾರೆ, ಇದು ಒಂದಲ್ಲ ಒಂದಿನ ಬೆಳಕಿಗೆ ಬರುತ್ತೆ, ಬಯಲಾಗೆ ಆಗತ್ತೆ ಅಂತ ಹೇಳಿ. ಇವತ್ತು ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಧರ್ಮಸ್ಥಳದ ವಿರುದ್ಧದ ಷಡ್ಯಂತರದಲ್ಲಿ ನನ್ನನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ ಅಂತ ಹೇಳಿ. ಹೌದು. ನಾನು ಅವರಿಗೊಂದು ಪ್ರಶ್ನೆ ಕೇಳುದು, ಅವರು ಈಗ ಬಿಗ್ ಬಾಸ್ ಮನೆಗೆ ಕರೆದ್ರೆ ಹೋಗ್ತಾರ ಅಂತ? ಅವರು ಹೋಗ್ತೀನಿ. ಬಿಗ್ ಬಾಸ್ ಹೋಗ್ತೀರಾ? ಹೋಗ್ತೀನಿ. ಸರಿ. ಓಕೆ. ಈಗ ನಾನು ಏನ್ ಗೊತ್ತಾ, ಸುಜಾತಾ ವಸಂತ ಗೆಳೆಯರ್ ಅವರೇ, ಹೇಳಿ. ಮಧ್ಯ ಒಂದು ಕ್ಷಮೆ ಇರ್ಲಿ. ಯಾಕೆ ಈ ಮಾತು ಬಂತು ಬಿಗ್ ಬಾಸ್ಗೆ ಹೋಗ್ತೀನಿ ಅನ್ನೋದು? ಅಲ್ಲ, ಈಗ ನೀವು ಕರ್ನಾಟಕದಲ್ಲಿ ನೀವು ಸಿಕ್ಕಾಪಟ್ಟೆ ಪಬ್ಲಿಸಿಟಿಯಲ್ಲಿ ಇದ್ದೀರಿ. ಮ್ಯಾಜಿಕ್ ಅಜ್ಜಿ ಅಂದ್ರೆ ಬಹಳ ಫೇಮಸ್ ಆಗ್ಬಿಟ್ಟಿದೆ. ಅದನ್ನು ನೀವು ಹೇಳಿದಲ್ವಾ? ಈಗ ಇರ್ಲಿ, ಅಲ್ಲ, ಅದು ಅದನ್ನು ಆಯ್ತು, ನೀವೇ ನಾನೇ ಹೇಳಿದಲ್ವಾ? ಹೇಳಿದ್ದು. ಇರ್ಲಿ ಬಿಡಿ, ನಾನು ಮ್ಯಾಜಿಕ್ ಅಜ್ಜಿ ಆಗೇ ಇರೋಣ. ಆಯ್ತು, ನೀವು ನೋಡಿ, ನೀವು ಒಂದೊಂದ್ಸಲ ಒಂದೊಂದು ರೀತಿ ಮ್ಯಾಜಿಕ್ ಮಾಡ್ತೀರಿ. ಅದೇ, ಇರ್ಲಿ ಬಿಡಿ. ಈಗ ಬೇರೆ ನೀವು ಮ್ಯಾಜಿಕ್ ಹೇಳಿದಿರಲ್ವಾ? ಈಗ ಇನ್ನೊಂದು ಮ್ಯಾಜಿಕ್ ಮಾಡ್ತಾ ಇದ್ದೀರಿ. ಈಗ ಇನ್ನೊಂದು ಯಾವ ಈಗ ನಾನ್ ಮ್ಯಾಜಿಕ್? ಕೇಳೋದು, ಅಲ್ಲ, ವಸಂತ್ ಗೆಳೆಯರ್ ಅವರು ಈ ಮ್ಯಾಜಿಕ್ ಅಜ್ಜಿ ಅನ್ನೋ ಟೈಟಲ್ ಕೊಟ್ಟಿದ್ ನೀವೇನಾ? ಹೌದು, ನಾನೇ ಕೊಟ್ಟಿದ್ದು. ಅದ್ರ ಬಗ್ಗೆ ಅವರಿಗೆ ಕೋಪ ಇರುತ್ತೇನೋ ಅನ್ಕೊಂಡೆ, ಬಟ್ ಶಿ ಇಸ್ ಟೇಕಿಂಗ್ ಇಟ್ ವೆರಿ ಲೈಟ್ಲಿ. ಇಲ್ಲ, ಅಲ್ಲಲ್ಲ, ಅದು ಇಲ್ಲ, ಅವರಿಗೆ ಕೋಪ ಏನಿಲ್ಲ. ನನ್ಗೆ ನಂದೊಂದಿಷ್ಟು ಪ್ರಶ್ನೆಗಳಿವೆ. ಅಂದ್ರೆ ಈಗ ಸಾರ್ವಜನಿಕವಾಗಿ ಅದು ಕ್ಲಿಯರ್ ಆಗಿ ಅಂತ. ಇಲ್ಲ, ಹೇಳಿ, ಕೇಳಿ. ಅವ್ರಿಗೆ ನಾನಂತೂ ಬಲವಂತ ಮಾಡಲ್ಲ, ಕಂಫರ್ಟಬಲ್ ಇದ್ರೆ ಉತ್ತರ ಕೊಡ್ಲಿ ಅವ್ರು. ಹೇಳಿ. ಓಕೆ. ಈಗ ನೀವು ಈಗ ಇದು ಸತ್ಯ ಅಂತ ಹೇಳ್ತಿದ್ದೀರಿ, ಹಿಂದೆ ಅದು ಸತ್ಯ ಅಂತ ಹೇಳಿದ್ದೀರಿ. ನಾನು ಯಾವುದು ಸತ್ಯ ಅಂತ ಹೇಳಕ್ಕೆ, ಅದು ಆವತ್ತಿನ ದಿನದ್ದು ಆಗಿ ಹೋಗಿ ಬಿಟ್ಟಿದೆ. ಇವಾಗ ಹೇಳ್ತಿರೋದು ನನ್ನ ಏನು ಸತ್ಯ ಇದೆಯೋ ನಾನು ಅದನ್ನ ಚಾನಲ್ಗಳ ಮಧ್ಯೆ ಬಂದು ನಾನು ಕೂತ್ಕೊಂಡು ಇವಾಗ ಹೇಳ್ತಾ ಇದ್ದೀನಿ. ಇವತ್ತಿನ ಈ ಸತ್ಯವನ್ನ ನೀವು ಧರ್ಮಸ್ಥಳಕ್ಕೆ ಬಂದು ಅಣ್ಣಪ್ಪ ಸ್ವಾಮಿಯ ಮುಂದೆ ನಿಂತು ಪ್ರಮಾಣಬದ್ಧವಾಗಿ ಹೇಳಲಿಕ್ಕೆ ತಯಾರಿದ್ದೀರಾ? ನಾನು ಹೇಳಿದ್ನಲ್ಲ, ನಾನು ತಯಾರಿದ್ದೀನಿ ಅಂತ. ತಯಾರಿದ್ದೀನಿ ಅಂತ ಹೇಳಿದ್ದೀರಲ್ವಾ? ನಾನು ಗಮನಿಸ್ಲಿಲ್ಲ. ಓಕೆ, ನನಗೆ ಇಷ್ಟ ಬೇಕಿದ್ದದ್ದು. ಆಮೇಲೆ ನಿಮ್ಮನ್ನ ಈ ಪ್ರಕರಣಕ್ಕೆ ಯಾರು ಎಳುತ್ತಂದ್ರು, ಯಾಕೆ ಎಳುತ್ತಂದ್ರು? ಅದೇ ನನಗೆ ಗೊತ್ತಾಗ್ತಾ ಇಲ್ಲ ವಸಂತ ಗೆಳೆಯರೇ ಅವರೇ. ಆ ದಿನಗಳಲ್ಲಿ ನಾನು ಏನು ಇದಾಗಿದ್ದೀನಿ ಅನ್ನುವಂಥದ್ದು ನನಗೆ ತುಂಬಾ ಇವಾಗಲೂ ಪಶ್ಚಾತ್ತಾಪ ಇದೆ. ಇವತ್ತು ನಾನು ಆಯ್ತು, ನಿಮಗೆ ಪಶ್ಚಾತ್ತಾಪ ಸತ್ಯ, ನಿಮ್ ಪಶ್ಚಾತ್ತಾಪ ನಾನು ಒಪ್ಕೋತೀನಿ. ಯಾಕೆ ಅಂದ್ರೆ ಆ ಟೈಮಲ್ಲಿ ನನಗೆ ಏನು ಇದು ಮಾಡಿದ್ದಾರೆ ಇವರು, ನನ್ನ ಒಂದು ಆಸ್ತಿಯನ್ನ ಏನೋ ಒಂದು ಇದು ಮಾಡಿ ಕೊಡ್ತಾರೆ ಅನ್ನುವಂತ ಒಂದು ಇದಿತ್ತು. ಎಲ್ಲ ನಾನು ಮಾಡಿ ಕೊಡ್ತೀನಿ. ಸರಿ ಅಮ್ಮ, ಸರಿ, ಅದು ಒಂದು ವಿಚಾರದಲ್ಲಿ ಮಾತ್ರ ನಾನು ಇದಾಗಿದ್ದೆ ಬಿಟ್ಟು, ವಸಂತ ಗೆಳೆಯರವರೇ ನನಗೆ ಆಸ್ತಿ ಬೇಕಾಗಿಲ್ಲ. ವಸಂತ ಗೆಳೆಯರವರೇ, ನನಗೆ ಇವಾಗ ಬೇಕಾಗಿರೋದೇನು ಗೊತ್ತಾ? ಮನಃಶಾಂತಿ. ಸತ್ಯ. ಈಗ ನನ್ನ ಒಂದೇ ಪ್ರಶ್ನೆ, ನೀವು ಆಸ್ತಿಯ ಸಂಬಂಧ, ನಿಮ್ಮ ಕೌಟುಂಬಿಕವಾದಂತ ಆಸ್ತಿ ಅದು ಸರಿ, ಅದರ ಸಂಬಂಧ ಈ ಧರ್ಮಸ್ಥಳದ ಈ ವಿವಾದಗಳಲ್ಲಿ ತೊಡಗಿಸಿಕೊಂಡಿರುವಂತ ಯಾರನ್ನ ಮೊದಲು ಸಂಪರ್ಕ ಮಾಡಿದ್ರಿ ಕೇಳೋದು ನಾನು. ಗಿರೀಶ್ ಅವರನ್ನ ಅಥವಾ ನಾನು ಯಾರನ್ನು ಸಂಪರ್ಕ ಮಾಡಿಲ್ಲ, ಅವರು ನನ್ನನ್ನ ಸಂಪರ್ಕ ಮಾಡಿರೋದು. ಯಾರು ಮಾಡಿದ್ದು ಅವರಲ್ಲಿ? ಗಿರೀಶ್ ಮಟ್ಟಣ್ಣ ಮತ್ತು ಜಯಂತ್ ಟಿ. ಅವರಿಬ್ರು ನಿಮ್ಮನ್ನ ಮಾಡಿರೋದು? ಹೌದು. ಫಸ್ಟ್ ನಾನು ಯಾರನ್ನ ಸಂಪರ್ಕ ಮಾಡಕ್ಕೆ ನಾನು ಯಾರ ಮನೆ ಬಾಗ್ಲಿಗೂ ನಾನು ಹೋಗ್ಲಿಲ್ಲ. ಸರಿ, ಅವರೇ ನಿಮ್ಮನ್ನ ಸಂಪರ್ಕ ಮಾಡಿ ಏನಂತ ಕೇಳಿದ್ರ ನಿಮ್ಮ ಹತ್ರ? ಏನ್ ಈ ತರ ಮಾಡಿದ್ರೆ ನಿಮ್ಗೆ ಆಸ್ತಿ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರ? ಹೌದು. ಓಕೆ, ನೀವು ಈ ತರ ನಾವ್ ಹೇಳ್ದಂಗೆ ಕೇಳಬೇಕು, ನಿಮ್ಮ ಆಸ್ತಿಯನ್ನ ನಿಮ್ಗೆ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಲ್ವಾ? ಹೌದು, ಅಷ್ಟೇ. ಓಕೆ. ಅಲ್ಲ, ನನ್ನ ಊಹೆ, ನನ್ನ ಯೋಚನೆ ಹೀಗೆ ಇತ್ತು, ಹೀಗೆ ಆಗಿರ್ತದೆ. ನಾನು ಅದಕ್ಕೆ ಸ್ಮಿತಾ ಮೇಡಮ್ ಹೇಳಿದ್ರಲ್ವಾ, ಎಷ್ಟೋ ಜನ ಅಸಹಾಯಕತೆಯಲ್ಲಿ ಯಾವುದೋ ಸಹಾಯ ಕೇಳ್ಕೊಂಡು ಬಂದವ್ರನ್ನ ಇವ್ರು ಈ ರೀತಿ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಗೆಳೆಯರವರೇ, ಇನ್ನೊಂದು ನಿಮ್ಮ ಮೇಲೆ ಇವಾಗ ಮಾತಾಡಿದೀರಾ, ನಿಮ್ಮ ಮೇಲೆ ನಾಳೆ ಇನ್ನೊಂದು ರೀತಿಯ ಪ್ರಕೋಪ ಬರ್ಬೋದು. ವಸಂತ ಗೆಳೆಯರು ದುಡ್ಡು ಕೊಟ್ಟು ಕನ್ನಡಕ್ಕೆ ತಂದು ಕೂರಿಸಿಟ್ರು ಅನ್ನುವಂಥದ್ದು ಬರ್ಬೋದು. ಅದಕ್ಕೆ ನಾನು ಸ್ಪಷ್ಟನೆ ಕೊಡ್ತೀನಿ, ವಸಂತ ಗೆಳೆಯರವರು ನನಗೆ ಯಾವುದೇ ದುಡ್ಡಿನ ಅಂಶ ತೋರಿಸಲಿಲ್ಲ ಅಂತ ನಾನು ಇವತ್ತು ಈ ವೇದಿಕೆಯಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ. ಒಂದು ಗಂಭೀರವಾದ ಪ್ರಶ್ನೆ ನೋಡಿ, ನೀವು ಮಾತನಾಡ್ತಾ ಹೇಳ್ತಿದ್ರಿ, ನಾನು ಶುರುವಿನಿಂದ ಹೇಳ್ತಿದ್ದೀನಿ, ಇಲ್ಲಿ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೊರಟವರು ಅನೇಕ ಹೆಣ್ಣು ಮಕ್ಕಳನ್ನ ಬೀದಿ ಪಾಲ್ ಮಾಡ್ಬಿಟ್ರಲ್ಲ, ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ?
ಚಿನ್ನಯ್ಯನ ಪತ್ನಿ ಆಕೆ ಕೂಡ ಹೆಣ್ಮಗಳು ಕಣ್ಣೀರ್ ಹಾಕ್ತಿದ್ದಾಳೆ. ನನ್ನ ಗಂಡ ಮನೆಗೆ ಬಂದ್ರೆ ಸಾಕು ಅಂತ ಹೇಳಿ ಆಕೆ ಹಪಹಪಿಸ್ತಾ ಇರೋದು. ಆಕೆಯ ಪರಿಸ್ಥಿತಿ, ಇದ್ರ ಬಗ್ಗೆ ಅನುಕಂಪ ಇಲ್ವಾ ಹೋರಾಟಗಾರರಿಗೆ? ಸುಜಾತಾ ಭಟ್ 60 ವರ್ಷ ರೀ, ಈಕೆಯನ್ನ ಬೀದಿಲ್ ತಂದು ನಿಲ್ಲಿಸ್ಬಿಟ್ರಲ್ಲ, ಈಕೆ ಹೆಣ್ಮಗಳಲ್ವಾ? ಈಕೆಯ ಕಣ್ಣೀರಿಗೆ ಕರಗಲ್ವಾ ಹೋರಾಟಗಾರರ, ಸೋಕಾಲ್ಡ್ ಹೋರಾಟಗಾರರ ಮನಸ್ಸು? ಚಿನ್ನಯ್ಯ, ಈ ದಲಿತ ಪರವಾಗಿ ನಾವು, ಹಿಂದುಳಿದವರ ಪರವಾಗಿ ನಾವು ಅಂತ ಹೇಳ್ಕೊಳ್ಳೋ ಸೋಕಾಲ್ಡ್ ಪಕ್ಷಗಳು ಬಹಳ ಬೇಸರದಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ. ಇದಕ್ಕೆ ನಾಳೆ ದಿನ ಬೇರೆಯವ್ರು ಏನಾದ್ರೂ ಬಣ್ಣ ಕಟ್ಟಿ ಈಕೆ ಆ ಪಕ್ಷ ಈ ಪಕ್ಷ ಅಥವಾ ಇವ್ರ ಪರ ಅವ್ರ ಪರ, ಐ ಡೋಂಟ್ ಕೇರ್. ಚಿನ್ನಯ್ಯನೂ ಮನುಷ್ಯ, ಆತ ಕೂಡ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟವನು. ಆತನ ಪತ್ನಿ ಮಲ್ಲಿಕಾ ಕೂಡ ಹೆಣ್ಣು ಮಗಳು. ಆಕೆಯ ಕಣ್ಣೀರಿಗೂ ಬೆಲೆ ಇದೆ. ಸುಜಾತಾ ಭಟ್ ಸುಳ್ಳು ಹೇಳಿರಬಹುದು, ಇವತ್ತು ಬೀದಿಲಿದ್ದಾರೆ ಸುಜಾತಾ ಭಟ್ ಅವರು. ಈಕೆಯ ಪರಿಸ್ಥಿತಿ, ಈಕೆಯ ಕಣ್ಣೀರು, ಇದಕ್ಕೂ ಕೂಡ ನ್ಯಾಯ ಬೇಕಲ್ವಾ? ಬೇಕಲ್ವಾ ನ್ಯಾಯ? ಇದ್ರ ಬಗ್ಗೆ ಮಾತನಾಡಿದ್ರೆ ಕೆಟ್ಟವ್ರು, ಇದ್ರ ಬಗ್ಗೆ ಮಾತನಾಡಿದ್ರೆ ಬಕೆಟು, ಇದ್ರ ಬಗ್ಗೆ ಮಾತನಾಡಿದ್ರೆ ಪೇಮೆಂಟು, ಇದ್ರ ಬಗ್ಗೆ ಮಾತನಾಡಿದ್ರೆ ಅತ್ಯಾಚಾರಿಗಳ ಪರ. ನೀವ್ ಯಾರ ಪರ? ಇವರೆಲ್ಲರ ವಿರುದ್ಧನಾ? ಕಣ್ಣೀರು ಹಾಕ್ತಿರೋ ಮಹಿಳೆಯರ ಈ ಪರಿಸ್ಥಿತಿಗೆ ನೀವು ಹೊಣೆಗಾರರಲ್ವಾ? ಕೇಳಬಾರ್ದ ಪ್ರಶ್ನೆ ಗಿಳಿಯಾರವ್ರೆ? ಖಂಡಿತ. ಈಗ ಸೌಜನ್ಯಳಿಗೆ ನ್ಯಾಯ ಅಂತ ಹೇಳಲು ಹೊರಟವರಿದ್ದಾರಲ್ಲ, ಅವರು ಲಾಗಾಯತಿನಿಂದಲೂ ಹೆಣ್ಣಿನ ವಿರುದ್ಧವೇ, ಹೆಣ್ಣಿನ ಕಣ್ಣೀರ್ ಹಾಕ್ಸಿನೇ ಅವ್ರು ಹೋರಾಟ ಮಾಡಿದ್ದು. ಈಗ 3 ಜನ, ಈ ಸಂತೋಷ್ ಎನ್ನುವ ವ್ಯಕ್ತಿಗೆ ಯಾವುದೇ ವೈಜ್ಞಾನಿಕ ತನಿಖೆ ಆಗ್ಲಿಲ್ಲ. ಈ 3 ಜನರಿಗೆ ವೈಜ್ಞಾನಿಕ ತನಿಖೆ ಆಗಿದೆ. ಇವರು ಪ್ರಶ್ನೆ ಕೇಳೋದಿಲ್ಲ, ಅದರಲ್ಲಿ ಇವನಿಗೆ ಯಾಕೆ ಆಗಿಲ್ಲ. ಅದು ಇವತ್ತಿನ ನಿಮ್ಮ ಚಾನೆಲ್ ನಲ್ಲಿ ನಾನು 10 ಸಾರಿ ಕೇಳಿರ್ಬೋದು ಇದನ್ನ. ಇವತ್ತಿನ ತನಕ ಅವ್ರು ಯಾರು ಉತ್ತರ ಕೊಡೋದಿಲ್ಲ, ಯಾಕೆ ಮಾಡ್ಸಲ್ಲ ಅಂತೇಳಿ. ಆದ್ರೆ ಅವರ ಮನೆಯಲ್ಲಿರುವ ಅವರ ತಾಯಿ, ತಂಗಿ, ಹೆಂಡತಿ, ಹೆಣ್ಣು ಮಕ್ಕಳು, ಅವರ ಸ್ವಂತ ಮಕ್ಕಳು, ಇವರೆಲ್ಲ ಹೆಣ್ಣಲ್ವಾ? ಇವರ ಕಣ್ಣಲ್ಲಿ ಇವರು ಅನುದಿನ ನೀರು ಹಾಕಿಸ್ತಾ ಇದ್ದಾರೆ. ಒಬ್ಬ ನಿಷ್ಪಾಪಿ ಹುಡುಗನನ್ನ, ವಿದೇಶದಲ್ಲಿ ಓದ್ತಾ ಇರುವಂತ ಹುಡುಗನನ್ನ ವಿನಾಕಾರಣ ಯಾವುದೋ ಒಂದು ಧರ್ಮಾಧಿಕಾರಿಗಳ ಕುಟುಂಬದವನನ್ನುವ ಕಾರಣಕ್ಕೆ ತಗೊಂಡು ಬಂದು ಆತ ಒಬ್ಬ ಅತ್ಯಾಚಾರಿ ಎನ್ನುವಂತ ಘನಘೋರವಾದಂತ ಆರೋಪವನ್ನ ಹಾಕಿದ್ರು. ಆ ಮಗು, ಆ ಹುಡುಗನನ್ನ ಹೆತ್ತ ತಾಯಿಯ ಕಣ್ಣೀರ ಶಾಪ ಎಷ್ಟು? ಅವ್ರು ಎಷ್ಟು ಕಣ್ಣೀರು ಹಾಕಿರ್ಬೋದು ಅವ್ರ ತಾಯಿ? ಇದನ್ನ ಯಾರಿಗೆ ಕೇಳಬೇಕು? ಆ ಯಾವುದೋ ಈಗ ನಿಶ್ಚಲ್ ಜೈನ್ ಅವರು ಕೂಡ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಅಂತ ಹೇಳಿ ಸಾಕ್ಷ್ಯ ಇದ್ರೆ ಇವತ್ತು ತಗೊಂಡೋಗಿ ಕೊಡಿ ಕೋರ್ಟ್ಗೆ, ಇವತ್ತು ತಗೊಂಡೋಗಿ ಕೊಡಿ ಕೋರ್ಟ್ಗೆ. ಈ ಪ್ರಕರಣದಲ್ಲಿ ಆ 3 ರಿಂದ 4 ತಿಂಗಳ ಅವಧಿಯಲ್ಲಿ ಇವರು ಮಾಡಿದ ನಾಟಕಗಳು, ಕಥೆಗಳೆಲ್ಲವೂ ಬಯಲಾಗಿವೆ. ಇನ್ನು 12 ವರ್ಷದಲ್ಲಿ ಎಷ್ಟು ಕಥೆಗಳನ್ನ ಇವ್ರು ಕಟ್ಟಿರ್ಬೇಡ? 12 ವರ್ಷದ ಹಿಂದಿನಿಂದಲೂ ಎಷ್ಟು ಕಥೆಗಳನ್ನ ಕಟ್ಕೊಂಡು ಬಂದ್ರು. ಕಣ್ಣೆದ್ರೆ 100 ಸತ್ಯಗಳು ಗೋಚರಿಸ್ತಾ ಇವೆ. ಅವನ್ ಮಹಾಜರಗಳನ್ನ ತೋರಿಸ್ತಾ ಇದ್ದಾರೆ. ಎಲ್ಲ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತಾ ಇದ್ರು ಕೂಡ ಇವ್ರು ಇನ್ನೂ ಸೌಜನ್ಯರಿಗೆ ಜಸ್ಟಿಸ್ ಅಂತ ಹೇಳ್ತಾ ಇದ್ದಾರೆ. ಈ ಮೊನ್ನೆ ರುದ್ರಮುನಿ ಅವರದ್ದು ನೀವು ಸಂದರ್ಶನ ಮಾಡಿದ್ರಿ ನಿಮ್ಮ ಚಾನಲ್ ನಲ್ಲಿ. ಎಷ್ಟು ಅದ್ಭುತವಾಗಿ ಮಾತಾಡಿದ್ರಿ, ಎಷ್ಟು ಅದ್ಭುತವಾಗಿ ಹೇಳಿದ್ರು ಅವರು. ಅದಕ್ಕಿಂತ ಮೋಹನ್ ಬೋಳಂಗಡಿ ಅವರದ್ದು ನೀವು ಸಂದರ್ಶನ ಮಾಡಿದ್ರಿ. ಒಟ್ಟಾರೆ ನೀವು ಒಂದು ಸೌಜನ್ಯ ಪ್ರಕರಣದಲ್ಲಿ PhD ಮಾಡುವಷ್ಟು ಅನುಭವ ನಿಮಗೆ ಬಂದಿದೆ ಈ ಪ್ಯಾನಲ್ ಅಲ್ಲಿ. ಎಷ್ಟು ಏನು ಸತ್ಯದ ತಲೆ ಮೇಲೆ ಹೊಡೆದಾಗ ಇನ್ನೂ ಕೂಡ ಸುಳ್ಳು ಹೇಳ್ತಾ ಇದ್ದಾರಲ್ಲ. ನನಗೆ ಬಹಳ ಆಶ್ಚರ್ಯ ಆಗೋದು, ಇದನ್ನ ನಂಬುವಂತ ಮೊಬಕ್ತರು ಇನ್ನೂ ಇದಾರಲ್ಲ ಅವರಿಗೆ ಅಂತ ಹೇಳಿ. ಇರ್ಲಿ, ಈ ಸುಜಾತಾ ಮೇಡಮ್ ಅವ್ರನ್ನ, ನನಗೆ ಅವರ ಬಗ್ಗೆ ವೈಯಕ್ತಿಕವಾದ ದ್ವೇಷ ಇಲ್ಲ, ವಿಚಾರದ ಕಾರಣಕ್ಕೆ. ಯಾಕಂದ್ರೆ ಇವರು ಧರ್ಮಸ್ಥಳಕ್ಕೆ ಕಲ್ಲು ಹೊಡಿರಲ್ಲ ಅಂತ ಹೇಳಿದ್ರು. ಈ ಮಾತನ್ನ ಇವರೇ ಹೇಳಿದ್ದ, ಇವ್ರ ಹತ್ರ ಹೇಳ್ತಿದ್ದ ಈ ತರ ಹೇಳಿ ಅಂತ ಹೇಳ್ತಿದ್ರು. ಈ ತರ ಎಲ್ಲ ಸಮಾಜಘಾತುಕ ವ್ಯವಸ್ಥೆಗಳಿದು. ಈ ಮುಂದೆ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಎಲ್ಲವೂ ನನಗೆ ನಿನ್ನೆ ಅಷ್ಟೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಜೊತೆಗೆ ಇದ್ದ ಹೋರಾಟಗಳಲ್ಲಿ ಹೆಚ್ಚಾಗಿ ಮುಂದೆ ನಿಂತಿದ್ದ ವ್ಯಕ್ತಿಯೊಬ್ಬ ಕಾಂಟ್ಯಾಕ್ಟ್ ಮಾಡಿದ್ದಾನೆ. ಮುಂದಿನ ದಿನದಲ್ಲಿ ಇವರದ್ದು ಕೆಲವು ಬಣ್ಣಗಳನ್ನ ನಾವು ಬಯಲು ಮಾಡ್ತೀವಿ, ನೋಡ್ತಾ ಇದ್ದೀವಿ. ಹಿಂಗೆ ಈಗ ಸೌಜನ್ಯಾಗೆ ನ್ಯಾಯ ನಮಗೂ ಬೇಕು, ನಿಮಗೂ ಬೇಕು. ಬಹುಶಃ ನೇರವಾಗಿ ಯಾವುದೇ ರೀತಿ ಸಂಪರ್ಕ ಇಲ್ಲದೆ ಹೋದ್ರೂ ಕೂಡ ಒಬ್ಬ ಹೆಣ್ಣು ಮಗಳಾಗಿ ಸುಜಾತಾ ಭಟ್ ಅವ್ರಿಗೂ ಬೇಕು ಸೌಜನ್ಯ ನ್ಯಾಯ. ಆದ್ರೆ ಸೌಜನ್ಯ ನ್ಯಾಯದ ಹೆಸರಲ್ಲಿ ಇಂಥ ಅನೇಕರ ಬದುಕನ್ನೇ ಬೀದಿಗೆ ತಂದ್ರಲ್ಲ, ಇದಕ್ಕೆ ಏನ್ ಹೇಳ್ಬೇಕು ವಸಂತ್ ಗಿಳಿಯಾರ್ ಅವರೇ ಕಡೆದಾಗ? ಇವತ್ತು ಸುಜಾತಾ ಭಟ್ ಲಿಟ್ರಲಿ ಬೀದಿಲಿದ್ದಾರೆ, ಲಿಟ್ರಲಿ. ಈ SIT ತನಿಖೆ ಬಗ್ಗೆ ನನಗೆ ವಿಶ್ವಾಸ ಇದೆ, ಇನ್ನೂ ಇದೆ. ಆದ್ರೆ ಇಷ್ಟು ತಪ್ಪು ಮಾಡಿದವರ ಬಂಧನ ಇನ್ನು ಯಾಕೆ ಆಗ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು SIT, ಇನ್ನೊಂದು ವಸಂತ್ ಗಿಳಿಯಾರ್ ಅವರೇ, ಮಧ್ಯ ನಾನು ಮಾತನ್ನ ಇದು ಮಾಡಿದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ. SIT ಅವರು ದುಡ್ಡು ತಗೊಂಡು ಇದನ್ನೇ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾತು ಬಂದಿದೆ. ಅಲ್ಲಲ್ಲ, ಅದು ಆರೋಪಗಳು ಯಾರೋ ಹೇಳ್ತಾರೆ, ಆರೋಪಗಳು ಹೇಳ್ತಾ ಇದ್ದಾರೆ. SIT ಅವರು ದುಡ್ಡು ತಗೊಂಡು ಅವರಿಗೆ ಗವರ್ಮೆಂಟ್ ಸಂಬಳ ಕೊಡ್ತಾ ಇದೆ, ಅವರು ನ್ಯಾಯಯುತವಾದ ಒಂದು ಇದನ್ನ ಮಾಡ್ತಾ ಇದ್ದಾರೆ.
ಅವರ ಪಾಡಿಗೆ ಅವರನ್ನ ಬಿಟ್ಟು ಬಿಡಬೇಕು, ಅವ್ರು ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ. ಖಂಡಿತ SIT ಅವರು ಸರಿಯಾಗಿ ತನಿಖೆ ಮಾಡ್ತಾರೆ, ಸರಿಯಾಗಿ ಎಲ್ಲ ಆಗ್ತದೆ, ಎಲ್ಲರೂ ಜೈಲಿಗೆ ಹೋಗ್ತಾರೆ, ಅದರ ಬಗ್ಗೆ ನಮ್ಗೆ ನಾನು ಅನುಮಾನ ಇಲ್ಲ. ನನ್ಗೂ ಅನುಮಾನ ಇಲ್ಲ. SIT ಹೊರತಾಗಿ ಸರ್ಕಾರ ಬೇರೆ ಪ್ರಕರಣಗಳನ್ನು ದಾಖಲು ಮಾಡಿದೆ. ಆ ವಿಷಯದಲ್ಲಿ ಇಷ್ಟು ಒಳಗಡೆನೆ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆಗಬೇಕಿತ್ತು. ಮತ್ತೆ ನೀವು ಸ್ಮಿತಾ ಅವ್ರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡೋದು ಮೇಡಮ್, ಈಗ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಯಾರಿಂದ ನ್ಯಾಯ ಸಿಗ್ಬೇಕು? ಯಾರಾದ್ರೂ ನ್ಯಾಯ ಸಿಗದಾಗ ಮಾಡಿದಾರ? ಇಲ್ಲಿ ನ್ಯಾಯ ಸಿಗದೇ ಇರುವ ಹಾಗೆ ಮಾಡಿದ್ದೆ ಅವ್ರ ಕುಟುಂಬದವರು, ಮತ್ತೆ ಅವರ ಕುಟುಂಬದವ್ರ ಜೊತೆ ಸೇರ್ಕೊಂಡಂತ ಷಡ್ಯಂತ್ರದವರು. ಈಗ ನಮ್ಮ ಅಕ್ಷತಾ ಕೊಠಾರಿ, ರತ್ನ ಕೊಠಾರಿ, ಅಕ್ಷತಾ ದೇವಾಡಿಗೆ 2 ಪ್ರಕರಣದಲ್ಲಿ ಹೋರಾಟದಲ್ಲಿ ನಾವೇ ಇದ್ದವರು. ಕೇಮಾರು ಶ್ರೀಗಳು ರತ್ನ ಕೊಠಾರಿ ಅವರ ಮನೆಗೆ ಹೋದಾಗ ನಾನು ಕೂಡ ಬಂದಿದ್ದೇನೆ. ಕೇಮಾರು ಶ್ರೀಗಳು ಸೌಜನ್ಯ ಹೋರಾಟಕ್ಕೆ ಕರೆ ಕೊಟ್ಟಾಗ ನಾನು ಕೂಡ ಅವ್ರ ಜೊತೆ ಹೋಗಿದ್ದೇನೆ. ಕೇಮಾರು ಶ್ರೀಗಳಿಗೆ ಕೇಳ್ಬೋದು ನೀವು. ಅವತ್ತು ಕೇಮಾರು ಶ್ರೀಗಳು ಈ ಹೋರಾಟದ ನಾಯಕತ್ವ ವಹಿಸಿಕೊಂಡವರು. ಕೇಮಾರು ಶ್ರೀಗಳ ಜೊತೆಗೆ ಹೋದದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಹಿಂದೆ ಜನವಾದಿ ವಿಮಲಾ ಅವರು ಸಂಘಟಿಸಿದ ಹೋರಾಟ, ಇದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಯಾವುದೇ ಕರೆ ಕೊಟ್ಟಿದ್ದಲ್ಲ. ಜನ ಬೆಂಬಲ ಈ ಹೋರಾಟಕ್ಕಿದೆ. ಕೇಮಾರು ಶ್ರೀಗಳು ಬಂದಾಗ ಒಂದಿಷ್ಟು ಜನ ಒಟ್ಟಾದ್ರು, ಮತ್ತೆ ಒಂದಿಷ್ಟು ಪ್ರಶ್ನೆಗಳೆತ್ತು ಅಂತೇಳಿ ಇದನ್ನ ನಾನು ರಾಜಕೀಯವಾದ ಐಡಿಯಾಲಜಿ ಇದ್ದಂತ ಮನುಷ್ಯ ತಿಮರೋಡಿ. ಈ ಹಿಂದೆ MLA ಎಲೆಕ್ಷನ್ಗೆ ನಿಂತು ಪರೋಕ್ಷವಾಗಿ ಬಿಜೆಪಿ ಅಭ್ಯರ್ಥಿ ಸೋಲಿಕ್ಕೆ ಕಾರಣನಾದ ವ್ಯಕ್ತಿ ತಿಮರೋಡಿ. ಇದರಿಂದ ನಾನೇನಾದ್ರೂ ಈ ಕ್ಷೇತ್ರದಲ್ಲಿ ಮತ್ತೊಂದ್ಸಾರಿ MLA ಎಲೆಕ್ಷನ್ ನಿಂತು ಏನಾದ್ರೂ ಗಿಟ್ಟಿಸ್ಕೊಳ್ಬಹುದು ಅನ್ನೋ ಆಸೆಯಿಂದ ಆ ಸೌಜನ್ಯವನ್ನ ಒಂದು ತನ್ನ ಮೆಟ್ಟಿಲನ್ನಾಗಿಸಿಕೊಳ್ಳಿಕ್ಕೆ ನಿಜವಾಗ್ಲೂ ಕೂಡ ನ್ಯಾಯ ಕೊಡಿಸ್ತಾರಾ ಅನ್ನೋದಕ್ಕೆ ಅನುಮಾನಕ್ಕೆ ಈ ಸುಜಾತಾ ಭಟ್ ಅವ್ರ ಕೇಸ್ ಕೂಡ. ಈಗ ನೋಡಿ, ಸುಜಾತಾ ಭಟ್ ಅವ್ರಿಗೆ ಆಸ್ತಿ ಕೊಡಿಸ್ತೀವಿ ಅಂದ್ರು, ಕಡೆಗೆ ಬೀದಿಲ್ ತಂದು ನಿಲ್ಸಿದ್ರು. ಸೌಜನ್ಯ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ದಶಕದಿಂದ ಹೋರಾಟಗಳು ನಡೀತಾ ಇದೆ. ಆ ಕುಟುಂಬಕ್ಕೆ ನ್ಯಾಯ ಅನ್ನೋದ್ರ ಬಗ್ಗೆನೇ ಅನುಮಾನಗಳು. ಆ ಕುಟುಂಬ ಅಂತ ನಾನು ಹೇಳ್ಬೇಕಾ, ನನಗೆ ಅನುಮಾನ ಇದೆ. ಯಾರೆಲ್ಲರೂ ನಿಜವಾಗ್ಲೂ ಸೌಜನ್ಯ ನ್ಯಾಯ ಬೇಕು ಅಂತ ಬಯಸ್ತಿದ್ದಾರೆ, ನ್ಯಾಯ ಅಂದ್ರೆ ಏನಪ್ಪಾ ಅನ್ನೋ ಗೊಂದಲಕ್ಕೆ ಬೀಳೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ಮುಂದೆ ಒಂದು ದಿನ ನೋಡಿ, ಸೌಜನ್ಯ ಕುಟುಂಬವೇ ಅನ್ಯಾಯ ಆಗ್ಲಿಕ್ಕೆ ಕಾರಣ ಇವತ್ತು ಷಡ್ಯಂತ್ರ ರೂಪಿಸುವವರ ಜೊತೆಗೆ ಸೇರ್ಕೊಂಡು ಷಡ್ಯಂತ್ರವನ್ನು ಅವರೇ ರೂಪಿಸಿದ್ದಾರೆ. ಆರಂಭಿಕ ದಿನದಲ್ಲಿ ಅವರು ದಾರಿ ತಪ್ಪಿರಬಹುದು, ಈಗ ಅವರಿಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗಿದೆ, ಅವರೇ ದಾರಿ ತಪ್ಪಿಸ್ತಾ ಇದ್ದಾರೆ. ಇಲ್ಲದಿದ್ರೆ ತನ್ನ ಸ್ವಂತ ಗಂಡನಿಗೆ ಯಾರೋ ಸ್ಲೋ ಪಾಯ್ಸನ್ ಹಾಕಿದ್ದಾರೆ ಅಂತೇಳಿ ಒಂದು ಹೆಂಡತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಮಗುವಿನ ಎದೆಯನ್ನ ಕಚ್ಚಿ ಗಾಯ ಮಾಡಿ ಅಂತೇಳಿ ಯಾವ ತಾಯಿಯೂ ಸುಳ್ಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಮೆಡಿಕಲ್ ಎಕ್ಸಾಮಿನ್ ರಿಪೋರ್ಟ್ ಅನ್ನ ತಗೊಳ್ಳಿ, ಮೆಡಿಕಲ್ ರಿಪೋರ್ಟ್ ಅನ್ನ ತಗೊಳ್ಳಿ, ಕಚ್ಚಿ ಗಾಯ ಮಾಡಿದಂತ ಯಾವ ಎವಿಡೆನ್ಸು ಇಲ್ಲ. ಆ ಫೋಟೋನ್ ಬೇಕಾದ್ರೆ ನೀವು ಈಗಲೂ ಕೂಡ ನಿಮ್ಮ ಫಾರೆನ್ಸಿಕ್ ಡಾಕ್ಟರ್ ಹತ್ರ ಲಭ್ಯ ಇದೆ, ಅದು ಪೊಲೀಸ್ ಇಲಾಖೆಯಲ್ಲಿ ಲಭ್ಯ ಇದೆ, ಅದನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಯಾವ ಗಾಯ ಮಾಡಿದ್ದಾರೆ. ಮಾತಾಡಿದ್ರೆ ಅದಕ್ಕೆ ಕೌಂಟರ್ ಇರಲ್ಲ ಗಿಳಿಯಾರವ್ರೆ. ಇವಾಗ ನೀವು ಹೇಳಿದ್ರಲ್ಲ ತಾಯಿ ಸುಳ್ಳು ಹೇಳೋದಿಲ್ಲ, ಕಚ್ಚಿದ ಗಾಯದ ಬಗ್ಗೆ ಇದನ್ನ ಕಟ್ ಮಾಡಿ ಇದಿಷ್ಟನ್ನು ಮಾತ್ರ ಪ್ರಶ್ನೆ ಮಾಡ್ತಾರೆ ನಾಳೆ ದಿನ. ಐ ನೋ ಯು ಆರ್ ರೆಡಿ ಟು ಫೇಸ್, ಈ ತರದ ಅನೇಕ ಫೇಸ್ ಮಾಡಿದ್ದೀರಿ. ಇಲ್ಲ ಮೇಡಮ್, ಇಲ್ಲ, ನನಗೆ ಬಹಳ ಅಂದ್ರೆ ಈ ವಿಷಯದ ಬಗ್ಗೆ ನನಗೆ ಸತ್ಯ ಏನು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಾವು ತುಂಬಾ ಇದರ ಬಗ್ಗೆ ನಾವು ಧರ್ಮಸ್ಥಳದ ಅಥವಾ ಧರ್ಮಾಧಿಕಾರಿಗಳ ಕುಟುಂಬದವರ ಪರವಾದ ವಕ್ತಾರರಲ್ಲ, ಇದು ಬಹಳ ಸ್ಪಷ್ಟ ಇದೆ. ನಾವು ಪೇಮೆಂಟ್ ಗಿರಾಕಿ ಅಂತ ಹೇಳಿ ಯಾರೋ ಊರ ಮೇಲೆ ಹೇಳುವವರಿಗೆ ನಾನು ಉತ್ತರ ಕೊಡ್ಬೇಕಾಗಿಲ್ಲ. 1000 ಜನ 1000 ಹೇಳ್ತಾರೆ. ನಾನು ಆ ಪ್ರಕರಣದಲ್ಲಿ ಆ ಕುಟುಂಬದವರ ಪಾತ್ರ ಇದ್ದಿದ್ದೆ ಹೌದಾಗಿದ್ರೆ ಅವರ ವಿರುದ್ಧವೂ ನಾನು ಮಾತಾಡ್ತೇನೆ. ಸುಜಾತಾ ಭಟ್ ಅವ್ರಿಗೆ ಏನ್ ಹೇಳ್ತೀರಿ? ಸುಜಾತಾ ಭಟ್ ಅವರೇ, ನೀವು ನಿಮ್ಮ ಬದುಕಿನ ಸಂಧ್ಯಾಕಾಲದಲ್ಲಿದ್ದೀರಿ. ಇನ್ನು ಮುಂದೆ ನೀವು ತುಂಬಾ ಒಳ್ಳೆಯ ಬದುಕನ್ನ ನಿಮ್ಗೆ ಸಿಗಲಿ, ಆ ಭಗವತಿ ಅನುಗ್ರಹಿಸಲಿ ನಿಮ್ಗೆ. ನೀವು ಒಂದ್ಸಾರಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಧರ್ಮಸ್ಥಳಕ್ಕೆ ಬಂದು ಅಣ್ಣಪ್ಪ ಸ್ವಾಮಿಯಲ್ಲಿ ಬಂದು ನೀವು ಅದನ್ನ ಪ್ರಮಾಣಬದ್ಧವಾಗಿ ಹೇಳಿ, ನಮಗೂ ಒಂದು ತೃಪ್ತಿ ಆಗುತ್ತೆ. ನಾಳೆ ಇದೇ ಸುಜಾತಾ ಭಟ್ ಇನ್ನೇನೋ ಹೇಳಿಯಾರು ಅನ್ನೋ ಅನುಮಾನವೂ ನಮ್ಗೆ ಇರ್ತದೆ. ಹಾಗಾಗಿ ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಕೆಟ್ಟದಾಗ್ಲಿ ಅಂತ ನಾವು ಹಾರೈಸೋದಿಲ್ಲ. ಅದು ನಿಮ್ಗೆ ಒಳ್ಳೇದಾಗ್ಲಿ, ನೀವು ಇನ್ನು ಒಳ್ಳೆ ಬದುಕನ್ನ ಬದುಕಿ ಅಂತೇಳಿ ಅಷ್ಟೇ ಹಾರೈಸ್ತೀನಿ. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ವಸಂತ್ ಗಿಳಿಯಾರ್ ಅವರಿಗೆ.